ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಉಪ್ಪಾರ ಸಮುದಾಯ ಮತ್ತು ಭಗೀರಥ ನೌಕರರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 2023-24ನೇ ಸಾಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಭಗೀರಥ ಗುರುಪೀಠದ ಜಗದ್ಗುರುಗಳಾದ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು. ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಸಮುದಾಯ ಬಾಂಧವರನ್ನುದ್ದೇಶಿಸಿ ಮಾತನಾಡಿದರು. ಸಮಾಜದ ಗಣ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂಪಿ ಶಂಕರ್ ಸೇರಿದಂತೆ ಹಲವು ಗಣ್ಯರು ತಮ್ಮ ಅನಿಸಿಕೆಗಳನ್ನು ವೇದಿಕೆಯ ಮೇಲೆ ಹಂಚಿಕೊಂಡರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪನವರು, ಸಮುದಾಯದ ಏಳಿಗೆಗಾಗಿ ಸರ್ಕಾರ ಬದ್ಧವಾಗಿದ್ದು, ತಾಲೂಕಿನ ಸಮುದಾಯ ಬಾಂಧವರೊಂದಿಗೆ ಸೌಹಾರ್ದಯುತವಾದಂಥ ಸಂಬಂಧವನ್ನು ಹೊಂದಿದ್ದು, ನಿರಂತರವಾಗಿ ಸಮುದಾಯದ ಏಳಿಗೆಗಾಗಿ ಶ್ರಮಿಸುತ್ತೇವೆಂದು ಭರವಸೆ ನೀಡಿದರು. ವೇದಿಕೆಯಲ್ಲಿ ಪ್ರತಿಭಾವಂತರಿಗೆ ಸನ್ಮಾನ, ನಿವೃತ್ತ ನೌಕರರಿಗೆ ಅಭಿನಂದನೆ ಮತ್ತು ಹಲವರಿಂದ ಗೀತಗಾಯನ ಕಾರ್ಯಕ್ರಮ ಜರುಗಿದವು. ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜಯಣ್ಣ, ನಿವೃತ್ತ ಆಯುಕ್ತರಾದ ಜಗನ್ನಾಥ ಸಾಗರ್ ಮತ್ತು ಶಿವಶಂಕರ್, ಕರ್ನಾಟಕ ಸ್ಲಂ ಬೋರ್ಡ್ನ ನಿವೃತ್ತ ಆಯುಕ್ತರಾದ ಭೀಮಪ್ಪ, ಸಮಾಜದ ತಾಲೂಕು ಅಧ್ಯಕ್ಷರಾದ ಪಿಕೆ ಪರಪ್ಪ, ಹೊಸದುರ್ಗ ತಾಲೂಕು ಭಗೀರಥ ನೌಕರರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಆರ್ ಲಕ್ಷ್ಮಯ್ಯ, ಭಗೀರಥ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಎನ್ ಮಲ್ಲೇಶಪ್ಪ, ಎಂಎನ್ ನಟರಾಜ್, ಪುರಸಭೆ ಮುಖ್ಯಾಧಿಕಾರಿ ತಿಮ್ಮರಾಜ್, ದಯಾನಂದ್, ಪ್ರಾಚಾರ್ಯರಾದ ಮಂಜುನಾಥ್, ತಿಪಟೂರಿನ ಬೆಸ್ಕಾಂ ಎಡಬ್ಲ್ಇ ಜಯಣ್ಣ, ಚಿತ್ರದುರ್ಗದ ಬೆಸ್ಕಾಂ ಎಇ ಎಲ್ ನವೀನ್, ಸಿಪಿಐ ರಂಗನಾಥ್ ಮತ್ತು ಮಂಜುನಾಥ್, ಉಪ್ಪಾರ ಸಮಾಜದ ಮಾಜಿ ಜಿಲ್ಲಾ ಅಧ್ಯಕ್ಷ ಆರ್ ಮೂರ್ತಿ, ಉದ್ಯಮಿ ಓ ನಾಗೇಂದ್ರಯ್ಯ, ಬಗರುಕಂ ಕಮಿಟಿಯ ಸದಸ್ಯರಾದ ಮಲ್ಲಿಕಾರ್ಜುನ್, ಉದ್ಯಮಿ ಲಕ್ಷ್ಮಣ್, ಆಂಜಿನಪ್ಪ, ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಶೇಖರಪ್ಪ ಸೇರಿದಂತೆ ಹಲವು ಗಣ್ಯರು ಮತ್ತು ನೌಕರರ ಬಾಂಧವರು, ಸಮುದಾಯ ಬಾಂಧವರು ಭಾಗವಹಿಸಿದ್ದರು. ಈ ರಾಜ್ಯದ ಉದ್ದಕ್ಕೂ ರಾಷ್ಟ್ರದ ಉದ್ದಗಲಕ್ಕೂ ಸುತ್ತಿ ಆಧುನಿಕ ಭಗೀರಥರೆಂದೇ ಹೆಸರುವಾಸಿಯಾದಂಥ ಭಗೀರಥರಿಗೆ ಸಮೀಪಿಸುವಂತಹ ಪರಮ ಪೂಜ್ಯರಾದಂತಹ ಶ್ರೀ 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 ಜಗದ್ಗುರು ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಿಸುತ್ತಾ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನ ತಮ್ಮೆಲ್ಲರ ಪರದಿಂದ ಸ್ವಾಗತಿಸುತ್ತೇವೆ. ಆದ್ಮೇಲೆ ನಾವೆಲ್ಲರೂ ಕೂಡ ಇಲ್ಲಿ ನೌಕರರು ಸೇರ್ತೇವೆ. ಈ ನೌಕರರ ಚಿಂತನೆ ಬಹುಶಃ ಹೊಸದುರ್ಗ ತಾಲೂಕಿನ ನೌಕರರನ್ನ ತನ್ನ ಕಣ್ತಪ್ಪೆ ಇಟ್ಟುಕೊಂಡು ಈ ನೌಕರರ ಹಿತವನ್ನು ಕಾಪಾಡುವಲ್ಲಿ, ಸಮಾಜದ ಏಳಿಗೆಗಾಗಿ ಶ್ರಮಿಸುವಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ನಮ್ಮ ಸಮಾಜದ ಎಲ್ಲ ಏಳಿಗೆಗೆ ಶ್ರಮಿಸುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಶ್ರೀಯುತ ಬಿಜಿ ಗೋವಿಂದಪ್ಪನವರನ್ನ ಹೃದಯ ತುಂಬಿ ಸ್ವಾಗತಿಸುತ್ತೇವೆ. ಸಮಾಜದ ಏಳಿಗೆಗೋಸ್ಕರ ನಮ್ಮ ನೌಕರರ ಈ ಒಂದು ಕಾರ್ಯಕ್ರಮಗಳಿಗೆ ಯಾವತ್ತೂ ಕೈ ಜೋಡಿಸುತ್ತಾ
ನಮ್ಮ ಸಮಾಜದ ಯಾವತ್ತೂ ಹಿತೈಷಿಗಳು ಆದಂಥ ಶ್ರೀಯುತ ಜಯಣ್ಣವರು ನಮ್ಮ ಈ ಒಂದು ಭಗೀರಥ ಕ್ಷೇಮಾಭಿವೃದ್ಧಿ ಮತ್ತು ನೌಕರರ ಸಂಘದ ಗೌರವಾಧ್ಯಕ್ಷರು ಹಾಗೂ ಅಧೀಕ್ಷಕ ಇಂಜಿನಿಯರ್ ಆಗಿರುವಂತಹ ಶ್ರೀಯುತ ಜಯಣ್ಣವರು ಆಸೀನರಾಗಿದ್ದಾರೆ. ಅವರಿಗೆ ಹೃದಯ ತುಂಬಿ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ರಾಜ್ಯದ ಅತ್ಯುನ್ನತ ಹುದ್ದೆಗಳನ್ನು ಅನುಭವಿಸಿರುವಂತ ಶ್ರೀಯುತ ಶಿವಶಂಕರ್ ಸಾಹೇಬರನ್ನ ಕೇಳಿಕೊಂಡಾಗ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ತಮ್ಮೆಲ್ಲರ ಅಭಿಪ್ರಾಯಗಳಿಂದ ಸ್ವಾಗತಿಸ್ತೇನೆ. ಇಡೀ ತಾಲೂಕಿನ ಎಲ್ಲ ಉಪ್ಪಾರ ಬಂಧುಗಳು, ಭಗೀರಥನ ವಂಶಸ್ಥರು ನೀವೆಲ್ಲರೂ ಸೇರಿದಿರಿ. ನಿಜಕ್ಕೂ ಕೂಡ ನನಗೆ ಕಣ್ ತುಂಬಿ ಬರ್ತದೆ. ಇಷ್ಟರ ಮಟ್ಟಿಗೆ ನಿಮ್ಮೆಲ್ಲರ ಒಗ್ಗೂರಿನ ಒಗ್ಗಟ್ಟಿನ ಶಕ್ತಿ ಎಷ್ಟರ ಮಟ್ಟಿಗೆ ನಾವು ತೋರಿಸಬಹುದು ಅನ್ನೋ ಒಂದು ಆಶಾಭಾವನೆ ಹೊತ್ತು ಎಲ್ಲರೂ ಕೂಡ ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ನಿಮ್ಗೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಜನಪ್ರಿಯ ವ್ಯಕ್ತಿ, ಸಾಮಾಜಿಕ ನ್ಯಾಯದ ಹರಿಕಾರರು, ವೈರಿಯನ್ನು ಪ್ರೀತಿಸುವಂತಹ ಹೃದಯವಂತಿಕೆ, ವಿರೋಧಿಗಳನ್ನು ಮೆಚ್ಚಿಸುವಂತೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅವರು ಜನಪ್ರಿಯಗಳಿಸಿದಂಥವರು. ಹಾಗೆ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಹೋಗುವ ನಿಲುವನ್ನು ಹೊಂದಿರತಕ್ಕಂಥ ಇಂಥ ಬರದ ನಾಡಿಗೆ ಭದ್ರೆಯನ್ನ ಹರಿಸಿದ ಭಗೀರಥ ಎಂಬ ಕೀರ್ತಿಯನ್ನು ಪಡೆದ ಸಾಮಾಜಿಕ ನ್ಯಾಯದ ಹರಿಕಾರರು, ಅಶಕ್ತ ವರ್ಗಗಳಿಗೆ ತಾಲೂಕಿನಲ್ಲಿ ಅಧಿಕಾರವನ್ನು ನೀಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ರಾಜಕಾರಣಿ ಸನ್ಮಾನ್ಯ ಬಿಜಿ ಗೋವಿಂದಪ್ಪ ಇವರಿಂದ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ದೀಪ ಬೆಳಗಿಸುವುದರ ಮೂಲಕ ಆಹಾ, ಕೆಂಗಣ್ಣಿನಿಂದ ಕೇಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪ್ರಕೃತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಎಗಲಾದಿದೆ. ಎತ್ತು ನಿನ್ನ ಗಂಡಿವ ಹೂಡು ಪರಮೇಶ್ವರನ್ ಕೊಟ್ಟ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣು ಮದ ಅಂತ ಅವರಿವರನ್ನು ಶಿಕ್ಷಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನೇ ಪ್ರೋತ್ಸಾಹ ಕೊಟ್ಟರು ಕೂಡ ಹಣದ ಸೌಲಭ್ಯಗಳು ಬೇಕೇ ಬೇಕು. ಹಣದ ಸೌಲಭ್ಯಗಳಿಲ್ಲದೆ ಹೋದರೆ ಇವತ್ತು ಬಡ ಮಕ್ಕಳು ಓದಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಸಮಾಜದಲ್ಲಿ ಬೆಳಗಾವಿನಿಂದ ಚಾಮರಾಜನಗರದವರೆಗೆ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಸಮಾಜದಲ್ಲಿ ಬಡವರಿದ್ದಾರೆ. ಬಡ ಮಕ್ಕಳಿಗೆ ಶಿಕ್ಷಣದಲ್ಲಿ ಕೊರತೆ ಆದರೆ ಅಪಾರವಾದ ಅನ್ಯಾಯ ಆಗ್ತದೆ. ಯಾರೂ ಕದಿದೇ ಇರತಕ್ಕಂಥ ಸಂಪತ್ತು ಶಿಕ್ಷಣ ಸಂಪತ್ತು ಅಂತೇಳಿ ನಮ್ಮ ನ್ಯಾಯಾಧೀಶರು ಹೇಳಿದರು. ಅದೊಂದು ಶಿಕ್ಷಣ ಸಂಪತ್ತನ್ನು ಮಕ್ಕಳಿಗೆ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ನಿವೃತ್ತ ನೌಕರರ ಸಂಘ ಇವತ್ತು ಭಾಳ ಅಚ್ಚುಕಟ್ಟಾದ ಕೆಲಸ ಮಾಡ್ತಾ ಇದೆ. ಇವತ್ತು 3 ಕೋಟಿ ರೂಪಾಯಿಗಳವರೆಗೆ ಸಂಗ್ರಹಣೆ ಮಾಡಿ ಆ ಹಣವನ್ನು ಸಂಗ್ರಹಿಸಿಟ್ಕೊಂಡು ಅದರಲ್ಲಿ 1 ರೂಪಾಯಿನೂ ಕೂಡ ಬೇರೆ ವಿನಿಯೋಗ ಮಾಡದೆ
ಅಷ್ಟನ್ನು ಈ ಸಮುದಾಯದ ಮಕ್ಕಳಿಗೆ ಬಳಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಅಚ್ಚುಕಟ್ಟಾದ ಮಾತನ್ನು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಅದು ಸುಮಾರು ಕೆಲಸ ಅಲ್ಲ, ಬಹಳಷ್ಟು ಪ್ರತಿಭೆ ಇರ್ತಕ್ಕಂಥ ಕೆಲಸ ಅದು. ಹಣ ಎಲ್ಲರ ಕೈಗೂ ಸಿಕ್ಕೋದಿಲ್ಲ, ಎಲ್ಲರ ಕೈಗೂ ಕೊಡೋದಿಲ್ಲ. ಅದರಿಂದ ಅಂಥ ಒಂದು ಹಣವನ್ನು ಕ್ರೋಢೀಕರಿಸಿ ಹಣದಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಜಗನ್ನಾಥ್ ಸಾಗರ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ಅವ್ರ ಸಂಗಾತಿಗಳಾಗಿ ನಮ್ಮ ಶಿವಶಂಕರ್ ಅವರು ಮತ್ತು ಭೀಮಪ್ಪ ಎಲ್ಲರೂ ಕೂಡ ಸೇರಿ ಈ ಸಮಾಜದ ತೊಂದರೆಗೆ ಸಿಲುಕಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಸಾಕಷ್ಟು ಸರ್ವ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಅವರ ಪ್ರಯತ್ನ ಯಶಸ್ಸಾಗಲಿ. ಇಲ್ಲೂ ಕೂಡ ನೆರವನ್ನು ಕೊಟ್ಟು ಈ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸ್ತಕ್ಕಂಥ ರೀತಿಯಲ್ಲಿ ತನು ಮನಧನ ಸಹಕಾರ ನೀಡ್ತಕ್ಕಂಥ ಒಳ್ಳೆಯ ಬುದ್ಧಿಯನ್ನು ನೀವು ಕರುಣಿಸ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾವು ಕೂಡ ಪ್ರತಿ ವರ್ಷ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ, ಒಬ್ಬ ಅಗ್ರಿಕಲ್ಚರು ಅಥವಾ ಪಶುವೈದ್ಯ, ಯಾವುದರಲ್ಲಾದರೂ ಕೂಡ ಇಂಜಿನಿಯರಿಂಗ್ ಯಾವುದರಲ್ಲಾದರೂ ಕೂಡ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ 5 ವರ್ಷ ಪೂರ್ತಿ ಸರ್ಕಾರ ಕಟ್ತಕ್ಕಂಥ ಫೀಸನ್ನು ಪ್ರತಿ ವರ್ಷವೂ ಕೂಡ ಕಟ್ಕೊಂಡು ಬಂದು ಪ್ರತಿ ವರ್ಷವೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಶಾಸಕರಾಗಿರ್ತಕ್ಕಂಥ ಮುಂಚೆಯಿಂದಲೂ ಮಾಡ್ಕೊಂಡು ಬಂದು ಈಗಲೂ ಮಾಡ್ತಾಯಿದ್ದೀವಿ. ಅದರಲ್ಲಿ ಯಾವುದೇ ಜಾತಿ ವರ್ಗ ಇಟ್ಕೊಂಡಿಲ್ಲ. ಯಾವ ಜಾತಿಯರಿಗಾದರೂ ಬಂದವ್ರಿಗೆ ನಮ್ಮ ಹತ್ರ ಸಹಾಯ ಬೇಕು ಅಂತ ಕೇಳ್ಕೊಂಬಂದು ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕಿಂತ ಪವಿತ್ರವಾದ ಕೆಲಸ, ಪುಣ್ಯದ ಕೆಲಸ ಮತ್ತೊಂದಿಲ್ಲ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಅಂಥ ಒಂದು ಪವಿತ್ರವಾದ ಪುಣ್ಯವಾದ ಕೆಲಸವನ್ನು ನಿವೃತ್ತಿ ಜೀವನದಲ್ಲಿ ನಮ್ಮ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಶ್ಲಾಘನೀಯವಾದ ಮಾತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಾಜದ ನೌಕರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಯ್ಯನವರು ಇವತ್ತು ಸಮಾಜವನ್ನು ಸಂಘಟಿಸಿ, ನೌಕರರನ್ನು ಸಂಘಟಿಸಿ ಇವತ್ತು ಎಲ್ಲ ನಿವೃತ್ತ ನೌಕರರನ್ನು, ರಾಜ್ಯ ಮಟ್ಟದ ನೌಕರರನ್ನ, ತಾಲೂಕು ಮಟ್ಟದ ನೌಕರರನ್ನ ಕರೆಸಿ, ಹಾಲಿ ನೌಕರರನ್ನು ಕೂಡ ಕರೆಸಿ ನಮ್ಮ ಜವಾಬ್ದಾರಿಗಳೇನು, ನಮ್ಮ ಕರ್ತವ್ಯಗಳೇನು, ನಾವು ಯಾವ ರೀತಿ ಪಾಲಿಸಬೇಕು, ಸಮಾಜದಲ್ಲಿ ಯಾವ ರೀತಿ ಭಾಗವಹಿಸಬೇಕು, ಸಮಾಜದಲ್ಲಿ ನಮ್ಮ ಯಾವ ರೀತಿ ಕರ್ತವ್ಯಗಳು, ಜವಾಬ್ದಾರಿ ಎಲ್ಲವನ್ನೂ ಕೂಡ ಇವತ್ತು ಭಾಳ ಅಚ್ಚುಕಟ್ಟಾಗಿ ನಮ್ಮ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ತಿಳಿಸಿಕೊಟ್ಟಿದ್ದಾರೆ. ಅವೆಲ್ಲವನ್ನು ಕೂಡ ಸಮಾಜದ ವೃತ್ತಿ ಮತ್ತು ನಿವೃತ್ತಿಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಸಮಾಜಕ್ಕೆ ಒಂದು ಕೀರ್ತಿ ತರ್ತಕ್ಕಂಥ ಕೆಲಸನ ಮಾಡ್ತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ನಿಮ್ಮೆಲ್ಲರೂ ಕೂಡ ಕೊಡಲಿ. ಇವತ್ತು ಸನ್ಮಾನ ಜೊತೆಗೆ ಪ್ರತಿಭಾ ಪುರಸ್ಕಾರ, ಹೆಚ್ಚು ಅಂಕಗಳನ್ನು ತೆಗೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಕೆಲಸನೂ ಕೂಡ ಹಮ್ಮಿಕೊಂಡಿದ್ದಾರೆ. ಪ್ರತಿಭೆ ಯಾರು ಪಡ್ಕೊಂಡಿರ್ತೀರ ಅವರಿಗೆ ಪುರಸ್ಕರಿಸ್ತಕ್ಕಂಥದ್ದು ಜವಾಬ್ದಾರಿ. ಒಬ್ಬ ವಿದ್ಯಾರ್ಥಿಯನ್ನು ಪ್ರತಿಭೆಗೆ ತಕ್ಕ ಪುರಸ್ಕಾರವನ್ನು ನೀಡಿದಾಗ ಮುಂದಿನ ವರ್ಷ 10 ಜನ ಸೃಷ್ಟಿಯಾಗ್ತಾರೆ. ಇವತ್ತು ಅವನು ಪ್ರತಿಭೆ ಪುರಸ್ಕಾರ ಪಡ್ಕೊಂಡಿದ್ದಾನೆ. ನಾವು ಕೂಡ ಅದಕ್ಕೆ ಹೋಗಬೇಕು, ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಪಡ್ಕೋಬೇಕು ಅಂತಕ್ಕಂಥ ಮನಸ್ಸಿನ ಅಂತರಾಳದಲ್ಲಿ ಎಲ್ಲೋ ಒಂದು ಕಡೆ ಬಾಧಿಸ್ತಾ ಇರುತ್ತೆ. ಆ ಬಾಧಿಸ್ಲಿಕ್ಕೆ ಶುರು ಮಾಡಿದಾಗ ಓದ್ಲಿಕ್ಕೆ ಶುರು ಮಾಡ್ತಾನೆ. ಓದ್ಲಿಕ್ಕೆ ಶುರು ಮಾಡಿದಾಗ ಪ್ರತಿಭೆಯನ್ನು ಪಡ್ಕೊಳ್ತಾನೆ, ತಾನಾಗೆ ಪಡ್ಕೊಳ್ತಾನೆ. ಅಂಥ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರ. ಒಂದು ಸಮುದಾಯ ಭವನ, ಮತ್ತೊಂದು ಸರ್ಕಲ್, ಎರಡನ್ನೂ ಕೂಡ ಈಗಾಗಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಸಮಯ ನಿಗದಿಪಡಿಸ್ಬೇಡ್ರಿ, ಒಂದು ದಿವಸ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ, ಖಂಡಿತ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆ ನೀಡಿ ಈಗಾಗಲೇ ಪರಮ ಪೂಜ್ಯರಿಗೆ ಜಾಗದ ಆದೇಶ ಪ್ರತಿಯನ್ನು ಅವ್ರ ಕೈ ಕೊಟ್ಟಿದ್ದೀವಿ. ಸ್ವಲ್ಪ ಅದರಲ್ಲಿ ನ್ಯೂನತೆ ಇದೆ, ಅದನ್ನು ಸರಿಪಡಿಸ್ಲಿಕ್ಕೆ ನಮ್ಮ TP ಮಲ್ಲಿಕಾರ್ಜುನಿಗೆ ಕೊಟ್ಟಿದ್ದರು. ಅವರಿಗೊಂದು ವ್ಯಾಪಾರ ಇಟ್ಕೊಂಡ್ಬಿಡಿದ್ರು. ಮಲ್ಲಿಕಾರ್ಜುನ ವ್ಯಾಪಾರಸ್ಥ ಆಗಿ ಈಗ ನಮ್ಮ ಕೈ ಸಿಕ್ತಂಗಾಗಿದ್ದಾನೆ. ಏನೋ ನಿರಂಜನ ಕೇಳಿಸ್ತಾ ಐತೆ, ನಮ್ಮ ಕೈ ಸಿಕ್ತಂಗೆ ಆಗ್ಬಿಡೋ ಮಲ್ಲಿಕಾರ್ಜುನ. ಅದನ್ನು ದಯವಿಟ್ಟು ನಿಮ್ಮ ಮನೆತನದ ಅಭಿವೃದ್ಧಿ ಜೊತೆಗೆ ಹಿಂದೆ ಯಾವ ರೀತಿ ಸಮಾಜ ಅಭಿವೃದ್ಧಿ ಮಾಡ್ತಿದ್ರಿ ಅದೇ ರೀತಿ ಈಗಲೂ ಕೂಡ ಸಮಾಜದ ಜೊತೆ ಕೈ ಜೋಡಿಸಿ ಸಮಾಜಕ್ಕೂ ಒಂದು ಭಾಗ, ಮನೆತನಕ್ಕೂ ಒಂದು ಭಾಗ ಇಟ್ಕೊಂಡ್ರೆ ಮಾತ್ರ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲಿವರೆಗೆ ಭಾಳಷ್ಟು ಸಮಾಜದಲ್ಲಿ ಉತ್ತಮವಾದ ಕೆಲಸ ನೋಡಿ ಮತ್ತು ಒಳ್ಳೆಯ ಮನುಷ್ಯನಾಗಿ ಪರಿವರ್ತನೆ ಆಗಿದ್ದಾನೆ. ಮುಂದೂ ಕೂಡ ಅದನ್ನು ನಡೆಸ್ಕೊಂಡು ಹೋಗಲಿ. ಈಗಾಗಲೇ ಗುರುಗಳು ಆ ಜಾಗದ
ಇರ್ತಕ್ಕಂಥ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನು ಸದ್ಯದಲ್ಲೇ ಪರಿಹರಿಸಿ ಸಮಾಜ ಹೆಸರಿಗೆ ಮಾಡಿಕೊಟ್ಟು ಆ ಜಾಗವನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತು ಸಭೆ ಅತ್ಯುತ್ತಮವಾಗಿ ನೆರವೇರಿದೆ. ಸಮಾಜದ ಗಣ್ಯರು, ಸಮಾಜದ ಹಿರಿಯ ನೌಕರ ಮಿತ್ರರು, ಪರಮಪೂಜ್ಯರ ಮಾರ್ಗದರ್ಶನದಲ್ಲಿ ಸಭೆ ಸೇರಿ ಉತ್ತಮವಾದ ಕಾರ್ಯಕ್ರಮವನ್ನು ನೆರವೇರಿಸಿದ್ರೆ ಸಮಾಜದ ಅಧ್ಯಕ್ಷರು ಮತ್ತು ನೌಕರ ಸಂಘದ ಅಧ್ಯಕ್ಷರು ಇಬ್ಬರು ಕೂಡ ಜೊತೆಯಾಗಿ ಹೋದರೆ ಸಮಾಜ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸಿ ಲಕ್ಷ್ಮಯ್ಯನವರು ಭಾಳ ಅಚ್ಚುಕಟ್ಟಾಗಿ ಸಭೆಯನ್ನು ನೆರವೇರಿಸಿದ್ದಾರೆ. ಅವ್ರ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ನಮ್ಮ ನೌಕರ ಮಿತ್ರರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರ, ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದೀರ. ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಕೂಡ ಸಮಾಜದ ಮೇಲೆ ನೌಕರ ಮಿತ್ರರು ಇದೇ ರೀತಿ ಮುಂದುವರಿಲಿ ಅಂತೇಳಿ ನೌಕರ ಮಿತ್ರರಲ್ಲಿ ಕೂಡ ಕೇಳ್ಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಾಜದ ಬಂಧುಗಳಿಗೆ, ಪರಮ ಪೂಜ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶಿಕ್ಷಣ ಅಂದರೆ ಅರ್ಥ ಏನು ಅಂದರೆ ಬರೀ ದೈಹಿಕವಾಗಿ ಒಳ್ಳೆ ಹುಡುಗನ ಬಹಳ ಬುದ್ಧಿಜೀವಿಯನ್ನ ಮಾಡಿ ಪುಸ್ತಕದ ಉಳುವನ್ನಾಗಿ ಮಾಡಿದ್ರೆ ಶಿಕ್ಷಣ ಅಂತ ನಾವು ತಿಳ್ಕೋಬಾರ್ದು. ಆ ಮನುಷ್ಯ ತಾನು ಓದಿರುವ ಕಲಿತಿರುವಂತಹ ಜ್ಞಾನದಿಂದ ಸಮಾಜಕ್ಕೆ ನಿಸ್ವಾರ್ಥಿಯಾಗಿ ಸೇವೆ ಸಲ್ಲಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಅದು ನಿಜವಾದ ಶಿಕ್ಷಣ ಆಗುತ್ತೆ. ಅದು ಯಾವಾಗ ಸಾಧ್ಯ ಆಗುತ್ತೆ? ಕಂಪ್ಲೀಟ್ ಅಂದರೆ ಒಂದು ವ್ಯಕ್ತಿತ್ವ ನಿರ್ಮಾಣವೇ ಶಿಕ್ಷಣ ಅಂತ ನಾವು ಹೇಳ್ಬೋದು. ಅದು ಸಾಧ್ಯ ಆಗೋದು ಯಾವಾಗಂದ್ರೆ ವ್ಯಕ್ತಿಯ ಆರೋಗ್ಯ ಸರಿಯಾಗಿರಬೇಕು, ಮಾನಸಿಕ ಆರೋಗ್ಯ ಸರಿಯಾಗಿರಬೇಕು, ನೈತಿಕ ಆರೋಗ್ಯ ಸರಿಯಾಗಿರಬೇಕು. ಆಗ ನಾವು ಹೇಳ್ಬೋದು ಇವನಿಗೆ ಕೊಟ್ಟಿರುವಂತಹ ಶಿಕ್ಷಣದಿಂದ ಸಮಾಜಕ್ಕೆ ಉಪಕಾರಿಯಾಗಿ ಬದುಕ್ತಾನೆ ಅಂತ. ಒಂದು ವೇಳೆ ನಾವು ಆ ಥರ ಮಾಡದೇ ಇದ್ರೆ ಬಹಳ ಒಳ್ಳೆಯ ಆರೋಗ್ಯವಂತ ದೇಹವನ್ನು ಕೊಟ್ಬಿಟ್ಟಿದ್ವಿ, ಬಹಳ ಫಸ್ಟ್ ರ್ಯಾಂಕ್ಗೆ ತೆಗೆಸಿದ್ವಿ ಅಂತ ತಿಳಿದ್ರೂ ಕೂಡ ನೈತಿಕ ಮೌಲ್ಯ ಇಲ್ಲದ್ರೆ ಆ ವ್ಯಕ್ತಿ ಸಮಾಜ ಕಂಟಕನಾಗ್ತಾನೆ, ಸ್ವಾರ್ಥಿ ಆಗ್ತಾನೆ, ನಿಸ್ವಾರ್ಥ ಸೇವೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೆಲ್ಲರೂ ಕೂಡ ಓದಿನ ಕಡೆ ಮಕ್ಕಳಿಗೆ ಹೇಳ್ತೀವಿ, ಓದು ಓದು ಓದು, ಹೊರಗಡೆ ಹೋಗಿ ಬಂದ್ರೆ ಓದು, ಅಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಅಂತ ಪರೀಕ್ಷಾ ದೃಷ್ಟಿಯಿಂದ ಓದ್ಕೊಡ್ತಾ ಇದೀವಿ ಹೊರತು ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಮಕ್ಕಳನ್ನ ಅಥವಾ ಸಮಾಜ ಬಂಧುಗಳನ್ನ ನಾವು ತಯಾರು ಮಾಡ್ತಾ ಇಲ್ಲ. ಅದರಿಂದ ನಾವು ಇವು ಯಾವ ಸ್ಥಿತಿನಲ್ಲಿ ಇದೀವೋ ಸಮಾಜ ಸ್ವಾರ್ಥತನದಿಂದ ತುಂಬಿ ತುಳುಕ್ತಾ ಇದೆ. ಒಂದೊಂದು ಸ್ವಾರ್ಥವು ಮುಂದೆ ಒಂದು ವ್ಯಾಜ್ಯವಾಗಿ ವಿವಾದವಾಗಿ ಪರಿಣಮಿಸಿದ್ರೆ ಆಶ್ಚರ್ಯ ಇಲ್ಲ, ಸಮಾಜವೇ ದುಃಖದಿಂದ ಕೂಡಿರುತ್ತೆ. ಅದರಿಂದ ಆತ್ಮೀಯ ಬಂಧುಗಳೇ, ಶಿಕ್ಷಣ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಒಂದು ರಾಜ ಕೂಡ ಅವನಿಗೊಂದು ವ್ಯಾಪ್ತಿ ಇರುತ್ತೆ. ಮೈಸೂರು ರಾಜ, ಮೈಸೂರು ಅರಸರು, ರಾಜಸ್ಥಾನದ ರಾಜ ಅಥವಾ ಇನ್ನೊಂದು ಪ್ರದೇಶದ ರಾಜ, ಆ ರಾಜನಿಗೂ ಕೂಡ ಸ್ವದೇಶೇ ಪೂಜ್ಯತೆ, ತನ್ನ ಊರಿನಲ್ಲಿ ಮಾತ್ರ ಗೌರವ ಇರುತ್ತೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ನಿಮ್ಮ ಮಕ್ಕಳನ್ನ ಈಗ BE ಮಾಡ್ತೀರಿ, ಡಾಕ್ಟರ್ ಮಾಡ್ತೀರಿ, MBBS ಮಾಡಿಸ್ತೀರಿ, ಅವರು ಅಮೆರಿಕದಲ್ಲೂ ಸೇವೆ ಸಲ್ಲಿಸಬಹುದು, ಇಂಗ್ಲೆಂಡ್ನಲ್ಲೂ ಸೇವೆ ಸಲ್ಲಿಸಬಹುದು, ಜಪಾನ್ನಲ್ಲೂ ಸೇವೆ ಸಲ್ಲಿಸಬಹುದು. ವಿಶ್ವದಾದ್ಯಂತ ಎಲ್ಲೆಲ್ಲಿ ಮನುಷ್ಯರಿದ್ದಾರೋ ಅಲ್ಲೆಲ್ಲ ಸೇವೆಯನ್ನು ಸಲ್ಲಿಸುವಂತ ಅವಕಾಶವನ್ನು ನಮ್ಮ ಮಕ್ಕಳಿಗೆ ನಾವು ಒದಗಿಸ್ಕೊಡಕ್ಕಾಗುತ್ತೆ. ಆದ್ರಿಂದ ಎಜುಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಶಿಕ್ಷಣವನ್ನು ಕೊಡದೆ ಹೋದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇವತ್ತಿದೀವೋ ಅದೇ ಸ್ಥಿತಿಯಲ್ಲಿ ನಾವು ಮುಂದುವರಿಬೇಕಾಗುತ್ತೆ. ಆದ್ರಿಂದ ಎಜುಕೇಶನ್ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಶಿಕ್ಷಣವನ್ನು ಕೊಡಿ. ಮತ್ತೆ ನಮ್ಮ ತಂದೆ ತಾಯಿ, ನನಗೆ ನನ್ನ ತಂದೆ ಅವರೇ ಮಾರ್ಗದರ್ಶಿ, ಅವರೇ ಗುರು, ಜ್ಞಾನಿಗಳು. ಏನು ನನ್ನ ತಂದೆ ಬಗ್ಗೆ ಹೇಳ್ಬೋದು ಅದು. ಅವರು ಒಂದು 2 ಮಾತು ಹೇಳಿದ್ರು, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಗೊತ್ತಿರ್ಬೋದು, ನಾನು 25 ವರ್ಷ ವಕೀಲನಾಗಿ ಸೇವೆ ಸಲ್ಲಿಸಿದೆ, 13 ವರ್ಷ 1 ತಿಂಗಳು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಿದೆ. ಕಾನೂನು ಕಾಲೇಜುಗಳಲ್ಲಿ, ಪ್ರತಿಷ್ಠಿತ ಕಾನೂನು ಕಾಲೇಜುಗಳಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದೆ. ಈ ಎಲ್ಲ ಅವಕಾಶ ಯಾಕೆ ಅಂದರೆ ಒಂದೇ ಕಾರಣ, ನನ್ನ ತಂದೆ ತಾಯಿಗಳು ನನಗೆ ಸುಶಿಕ್ಷಿತನನ್ನಾಗಿ ಮಾಡಿ ನಾನು ನನ್ನ ಸಮಯವನ್ನ
ಉಪಯೋಗಿಸ್ಬೇಕು ಅನ್ನುವಂತಹ ಮನೋಧರ್ಮ ನನಗಿದ್ದಿದ್ದರಿಂದ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಆ ತಂದೆ ಏನು ಹೇಳಿದರು, ನಾನು ಚಿಕ್ಕ ಹುಡುಗ ಇಷ್ಟು ಆ ಮಾತನ್ನೇ ನಿಮಗೆ ಪುನಃ ಹೇಳ್ತಾ ಇದ್ದೀನಿ. ಇನ್ನು ಕಿವಿಯಲ್ಲಿ ಗುಂಗು ಇಡಿಸ್ತಿದೆ ಅದು ಆ ಮಾತು. ವಿದ್ಯೆಯೇ ಕಳ್ಳನ ಅಪಹರಿಸದಿಹದನವು ಅಂತ ನನ್ನ ತಂದೆ ಹೇಳಿದ್ರು. ಮಗೋ, ಈ ಪ್ರಪಂಚದಲ್ಲಿ ವಿದ್ಯುತ್ ಶಕ್ತಿ, ಇನ್ನು ಮನೆ ಮಠ ಬಿಟ್ಬಿಡಿ, ಬೆಳೆ ತೆಂಗಿನಕಾಯಿ ಕದಿಯೋದು ಇದೆಲ್ಲ ಕಾಮನ್ ಆಗಿದೆ. ಇದೆಲ್ಲ ಕಳ್ತನ ಮಾಡ್ಬೋದು ಮನುಷ್ಯ. ಆದ್ರೆ ವಿದ್ಯುತ್ ಶಕ್ತಿ ಹಿಡಿದ್ರೆ ಹೊಡೆಯುತ್ತಲ್ಲ, ಅದ್ರ ಎಲೆಕ್ಟ್ರಿಸಿಟಿ ಥೆಫ್ಟ್ ಆಕ್ಟ್ ಅಂತ ಒಂದು ಕಾನೂನಿದೆ. ವಿದ್ಯುತ್ ಶಕ್ತಿಯನ್ನು ಮನುಷ್ಯ ಕಳ್ಳ ಮಾಡ್ಬೋದು. ಆದ್ರೆ ಯಾರೂ ನನ್ನ BSc ಡಿಗ್ರಿ ಕಳ್ತನ ಮಾಡ್ದ, ನನ್ನ MSc ಡಿಗ್ರಿ ಕಳ್ತನ ಮಾಡ್ದ ಅಂತ ಒಂದು ಉದಾಹರಣೆನೂ ಕೂಡ ಇಲ್ಲ. ವಿದ್ಯೆಯೇ ಕಳ್ಳನ ಅಪಹರಿಸದಿಹದನವು. ಅದರಿಂದ ನಮ್ಮ ಮಕ್ಕಳಿಗೆ ನಾವು ಸುಶಿಕ್ಷಿತರನ್ನಾಗಿ ನಾವು ಮಾಡಬೇಕು, ಓದನ್ನ ಕೊಡಬೇಕು. ವಿದ್ಯೆ ಜೊತೆಯಲ್ಲಿ ಸಂಸ್ಕಾರವನ್ನು ಪಡಿಬೇಕು. ಸಂಸ್ಕಾರ ಇಲ್ಲದಾಗ ಏನಾಗುತ್ತೆ ಅಂದರೆ ಆ ಸಾಕ್ಷರ ಪದವನ್ನು ಉಲ್ಟ ಓದಿದರೆ ರಾಕ್ಷಸ ಅಂತ ಆಗುತ್ತೆ. ಆ ವಿದ್ಯೆ ಜೊತೆಯಲ್ಲಿ ವಿನಯ ಇಲ್ಲದೆ ಹೋದರೆ ಅಥವಾ ನೈತಿಕತೆ ಇಲ್ಲದೆ ಹೋದರೆ ಅಥವಾ ಸಂಸ್ಕಾರ ಇಲ್ಲದೆ ಹೋದಾಗ ರಾಕ್ಷಸತ್ವ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವೆಲ್ಲರೂ ಸಹ ಶಿಕ್ಷಣ ಜೊತೆಯಲ್ಲಿ ಸಂಸ್ಕಾರವನ್ನು ಪಡಿಬೇಕು, ಸಂಸ್ಕಾರವಂತರಾಗಲಿ ಎನ್ನುವಂಥ ಆಶಯದೊಂದಿಗೆ. ಹಾಗೆ ಇವತ್ತು ವಿದ್ಯೆಯ ಮಹತ್ವ ಎಷ್ಟಿದೆ ಅಂತ ಎಲ್ಲ ಹಿರಿಯರಿಂದ ತಿಳ್ಕೊಂಡಿದ್ದೀರಿ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿದ್ದೇವೆ, ಎಲ್ಲ ಕಡೆ ಸ್ಪರ್ಧೆ ಇದೆ. 100ಕ್ಕೆ 100 ನೀವು ಸ್ಪರ್ಧೆಯನ್ನು ಎದುರಿಸಬೇಕು. ಆ ಸ್ಪರ್ಧೆಯನ್ನು ಎದುರಿಸಿದಾಗ ಮಾತ್ರವೇ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ, ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಬಡವನಾಗಿದ್ದೇನೆ, ಖಂಡಿತ ನೀವು ಆತ್ಮವಿಶ್ವಾಸ ಕಳೆದುಕೊಳ್ಬೇಡಿ. ಹಿಂದುಳಿದ ವರ್ಗದಲ್ಲಿದ್ದೇನೆ, ನೀವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಬಡತನದಲ್ಲಿದ್ದಂಥವರು, ಹಿಂದುಳಿದ ವರ್ಗದಲ್ಲಿದ್ದಂಥವರು, ಶೋಷಿತ ಸಮುದಾಯದಲ್ಲಿದ್ದಂಥವರು ಬಹುದೊಡ್ಡ ಯಶಸ್ಸನ್ನು ಕಂಡಿದ್ದಾರೆ. ಗುರಿಯನ್ನು ಮುಟ್ಟಿದರೆ ಅವರ ಎಲ್ಲ ವಿಚಾರ ನೀವು ತಿಳ್ಕೊಂಡಿರ್ತೀರಿ. ಹಾಗಾಗಿ ನೀವು ಮನಸ್ಸು ಮಾಡಬೇಕು, ಆತ್ಮವಿಶ್ವಾಸವನ್ನು ಉಳ್ಳವರಾಗಿರಬೇಕು. ಶ್ರದ್ಧೆಯಿಂದ ನಿಮ್ಮ ವಿದ್ಯೆಯನ್ನು ನೀವು ಆ ಕಲಿತಾ ಹೋದಾಗ ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತೇಳಿ, ಪ್ರಚನ್ನ ಗುಪ್ತ ಧನಂ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಸೇರಿಕೊಟ್ಟ ಪರಮಾತ್ಮ. ಪ್ರಚನ್ನ ಗುಪ್ತ ಧನಂ ಅಂತ ಹೇಳಿದ್ರೆ ಅದು ಯಾರಿಗೂ ಕಣ್ಣಿಗೆ ಕಾಣಿಸ್ದಂತಿರುವಂಥದ್ದು, ನಿಮ್ಮಲ್ಲೇ ಅಂತ ಜ್ಞಾನದ ಮಣಿ ನಿಮ್ಮಲ್ಲೇ ಇರುವಂಥದ್ದು, ಅದನ್ನು ನೀವು ಜಾಗೃತಿ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಇವೆಲ್ಲ ವಿಚಾರಗಳಿಂದ ನಾವು ಒಂದು ಸ್ವಲ್ಪ ಬೇರೆ ವಿಚಾರಗಳಿಗೂ ಹೋಗ್ತೇವೆ. ಅದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ವಿಚಾರ, ಬೇರೇನೂ ಅಲ್ಲ. ಹಾಗೆ ಸನ್ಮಾನ್ಯ BG ಗೋವಿಂದಪ್ಪನವರು ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ. ನನ್ನ ಪಟ್ಟಾಭಿಷೇಕ ಆಗುವಾಗ ನಮ್ಮ ಪೂಜ್ಯ ಶಿವಪುರಿ ಮಹಾಸ್ವಾಮೀಜಿ ಅವರಿಗೆ ಒಂದು ಆದೇಶವನ್ನು ಮಾಡಿದರು. ಈ ತಾಲೂಕಿನಲ್ಲಿ ಗೋವಿಂದಪ್ಪ, ನಿಮಗೆ ಅಂತ ಪುಣ್ಯದ ಪಾಲು ಸಿಕ್ಕಿದೆ. ನಿಮ್ಮ ಗುರುಗಳ ಪಟ್ಟಾಭಿಷೇಕವನ್ನು ನಾನು ಕಾಗಿನೆಲೆಯಲ್ಲಿ ಮಾಡಿ ಬಂದಿದ್ದೇನೆ. ಅಂದಿನ ಮುಖ್ಯಮಂತ್ರಿ ಬಂಗಾರಪ್ಪನವರನ್ನು ಕರೆದು ಕಾರ್ಯಕ್ರಮ ಆಗಿದೆ. ಈಗ ನೀವು ಅದೇ ರೀತಿಯಾಗಿ ನಮ್ಮ ಗುರುಗಳ ಪಟ್ಟಾಭಿಷೇಕವನ್ನು ನೀವು ನಿಂತು ನಡೆಸಬೇಕು, ಯಶಸ್ವಿ ಮಾಡಬೇಕು ಅಂತೇಳಿ ಅವರಿಗೆ ಆದೇಶವನ್ನು ಮಾಡಿದರು. ಅಲ್ಲಿ ಎಲ್ಲ ಮೂಲ ಸೌಕರ್ಯಗಳನ್ನು ಮಾಡುವ ಜೊತೆಯಲ್ಲಿ ನೀವು ಶ್ರದ್ಧೆಯನ್ನು ಮಾಡಿ ಅಂದಾಗ ಅವರು ಗುರುಭಕ್ತಿ ಇಟ್ಕೊಂಡು ಅವ್ರು ಹಾಗೆ ಹೇಳಿದರು, ನಾನು ಬುದ್ಧಿ ನನ್ನ ಗುರುಗಳು ಅಂತೇಳಿ ನಾನು ತಿಳಿದು ನಾನು ಮಾಡ್ತೇನೆ ಅಂತೇಳಿ ಆ ಕಿರೀಟವನ್ನು ಅವರ ದಾನವನ್ನಾಗಿ ಕೊಡೋ ಮೂಲಕ ನನಗೆ ಪಟ್ಟಾಭಿಷೇಕವನ್ನು ಮಾಡಿದರು ಗೋವಿಂದಪ್ಪನವರು. ಅಲ್ಲಿಂದ ಇಲ್ಲಿಯವರೆಗೆ ಅವರು 7 ಬೆಳೆಗಳನ್ನು ಕಂಡಿದ್ದಾರೆ, ಗೆದ್ದಿದ್ದಾರೆ, ಸೋತಿದ್ದಾರೆ. ಆದರೂ ತಾನೇ ಜನರ ಮನಸ್ಸಿನಲ್ಲಿ ಮಾತ್ರ ಯಾವತ್ತೂ ಅವರು ಉಳಿದೇ ಇದ್ದಾರೆ. ಎಲ್ಲರಲ್ಲಿ, ಎಲ್ಲ ಸಮಾಜದೊಂದಿಗೆ ಅವರು ಗುರುತಿಸ್ಕೊಂಡಿದ್ದಾರೆ. ಹಾಗೆ ಯಾವತ್ತೂ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಯಿತು, ಅವರ ಅರ್ಹತೆ ಇದೆ, ಅದು ಸರ್ಕಾರ ಮಾಡಲಿಲ್ಲ. ಈಗಲೂ ತಾನು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೇವೆ, ನಿಮ್ಮ ಸರ್ಕಾರದಲ್ಲಿ ಉತ್ತಮವಾದಂಥ ಒಬ್ಬ ಸಚಿವರು ಇರಬೇಕು ಅಂದರೆ ಅದು ಗೋವಿಂದಪ್ಪನವರು ಮಾತ್ರ ಇರಬೇಕಾದದ್ದು ಅನ್ನುವಂಥ ಮಾತನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರನ್ನ ಹೊಗಳ್ತಾ ಇಲ್ಲ, ಅವರು ಮಾಡಿದ ಸೇವೆಯನ್ನು ನಾವು ಸ್ಮರಿಸ್ಕೊಂಡಿದ್ದೇವೆ. ಆ ರೀತಿಯಾಗಿ ಗೋವಿಂದಪ್ಪನವರೆಲ್ಲವನ್ನೂ ಮಾಡಿದರು, ಮಠದ ಎಲ್ಲ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈಗ ನಮ್ಮ MP ಶಂಕರ್ ಅವರು ಹೇಳಿದಂತೆ ಅಲ್ಲಿ ಒಂದು ಸಮುದಾಯ ಭವನ ಈ ಹೊಸದುರ್ಗದಲ್ಲಿ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಹಿಂದೆನೇ ಆಗಲೇ ಒಂದು ಜಾಗವನ್ನು ಅವರು ಮಾಡಬೇಕು ಅಂತ ಹೇಳಿದಾಗ
ಯಲಕಪ್ನಟ್ಟಿ ಪಕ್ಕದಲ್ಲಿ 3.5 ಎಕರೆ ಜಾಗವನ್ನು ಈಗಾಗಲೇ ಗುರುತಿಸಿ ಅದನ್ನು ಸರ್ಕಾರದಲ್ಲಿ ಕಡತವನ್ನು ಕಳಿಸಿ ಮಾಡಿಸುವಂಥ ಪ್ರಯತ್ನದಲ್ಲಿದ್ದಾಗ ಆಗ ಆ ತುರ್ತಾಗಿ ಕೆಲಸ ಆಗೋದಿಲ್ಲ ಅಂತೇಳಿ ಅವರು ಜಿಲ್ಲಾಧಿಕಾರಿಗಳಿಂದ BCM ಇಲಾಖೆಗೆ ಆದೇಶವನ್ನು ಮಾಡಿಸಿಕೊಟ್ರು 3.5 ಎಕರೆ ಜಾಗವನ್ನು. ಆ BCM ಇಲಾಖೆ ಇದ್ದಾಗ ಮತ್ತೆ ಅಂದಿನ ಸಚಿವರನ್ನು ಕರೆದು, ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರುವಂಥ ಸಂದರ್ಭದಲ್ಲಿ ಆಗ ಸಚಿವರಾದಂಥ ಆಂಜನೇಯರನ್ನು ಕರೆಸಿ ಅದೇ ಜಾಗದಲ್ಲಿ ಸಮುದಾಯ ಭವನದ ಗುದ್ದಲಿ ಪೂಜೆಯನ್ನು ಸಹ ಮಾಡಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕಾಗಲಿಲ್ಲ. ಹಿಂದೆ 1 ಕೋಟಿ ಅನುದಾನವೂ ಸಹ ಸರ್ಕಾರದ ಮುಂಜಾಗ್ರತೆ ಆಗಿತ್ತು. ಆದರೆ ನಾವು ಜಾಗವನ್ನು ಹಿಂದೆ ತೆಗೆದುಕೊಳ್ಳಿಕ್ಕಾಗದೇ ಇರೋದರಿಂದ ಆ 1 ಕೋಟಿನೂ ಸಹ ನಮಗೆ ನಿಂತು ಹೋಯಿತು. ಇದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಹಾಗೆ ಮತ್ತೊಮ್ಮೆ ಅವರ ಪ್ರಯತ್ನದ ಮೂಲಕ ಅನುದಾನವನ್ನು ಪಡೀಲಿಕ್ಕೆ ಈಗಾಗಲೇ ಅವ್ರ ಮಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಒಂದು ಸಭಾಭವನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಸಹ ಬಂಧುಗಳು ನಮ್ಮನ್ನು ಕೇಳ್ಕೊಳ್ತಾ ಇದ್ರು. ಎಲ್ಲ ಸಮಾಜಗಳ ಸಮುದಾಯ ಭವನಗಳು, ಕಲ್ಯಾಣ ಮಂಟಪಗಳಿದ್ದಾವೆ, ನಮ್ಮ ಸಮಾಜದ ಒಂದಿರಬೇಕು ಬುದ್ಧಿ. ಈ ಕ್ಷೇತ್ರದಲ್ಲಿ ಮಠ ಇದೆ. ಪೂಜ್ಯ ಲೇಪಾಕ್ಷ ಮಹಾಸ್ವಾಮೀಜಿಯವರು ಅವರು ಇಲ್ಲಿ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಅಂತ ಕಾಣುತ್ತೆ. ಆಗಲೇ ವಿದ್ಯಾರ್ಥಿ ನಿಲಯವನ್ನು ನಮ್ಮ ಸಮಾಜದ ಹಿರಿಯರೊಂದಿಗೆ ಸೇರಿ ಇಲ್ಲಿ ಮಠ ಸ್ಥಾಪನೆ ಮಾಡಿದ ಮೇಲೆ ಹೊಸದುರ್ಗದಲ್ಲಿ ವಿದ್ಯಾರ್ಥಿ ನಿಲಯವನ್ನು ನಡೆಸ್ತಾ ಬಂದರು, ಬಾಡಿಗೆ ಕಟ್ಟಡದ. ಹಾಗೆ ಈ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದಾಗ ನಮ್ಮವರದೇ ಆದಂಥ ಒಂದು ಜಾಗವನ್ನು ನಾವು ಕೊಂಡುಕೊಳ್ಳಲಿಕ್ಕಾಗಿ 1,05,00,000 ರೂಪಾಯಿಗಳನ್ನು ನಾವು ಮಾತಾಡಿ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ನಮಗೆ ಬಾಟ ಕೇಳಿಕೊಂಡ್ರು. ಆಗ ನಾವಿಡೀ ತಾಲೂಕಿನಾದ್ಯಂತ ನಾವು ಪ್ರವಾಸವನ್ನು ಮಾಡಿದ್ದೀವಿ. ಮೊದಲನೇದಾಗಿ ನನಗೆ ಹೊಸದುರ್ಗ TTI ಕಾಲೇಜಿನ ಪ್ರಾಂಶುಪಾಲರಾಗಿ ಅಲ್ಲಿಂದ ಆದೇಶ ಹಾಕಿದಾಗ ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಸಮಾಜದ ಇರೋ ಕಡೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅಂದ್ಬಿಟ್ಟು ಭಾವಿಸಿ ಅದೇ ರೀತಿ ಇಲ್ಲಿಂದ ಮತ್ತೆ ವರ್ಗಾವಣೆಗೊಂಡು ಈಗ ಗುಬ್ಬಿ BO ಕೆಲಸ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ನಾನು ಉಪನ್ಯಾಸ ಮಾಡೋದಕ್ಕಿಂತನೂ ಪರಮ ಪೂಜ್ಯರು ಹಾಗೂ ನಮ್ಮೆಲ್ಲ ಹಿರಿಯರು ಆದಂತಹ ಬಿಲ್ಲಪ್ಪ ಸಾಹೇಬರು, ವಿಶ್ರಾಂತ ನ್ಯಾಯಾಧೀಶರು, ಇವರೆಲ್ಲರೂ ನೀಡುವಂಥ ಉಪನ್ಯಾಸದ ಮುಂದೆ ನಾವೇನೂ ಅಲ್ಲ. ಅವರೆಲ್ಲರೂ ಕೂಡ ಮೇರು ಪರ್ವತ ಇದ್ದಂಗೆ, ಹಿಮಾಲಯ ಪರ್ವತ ಇದ್ದಾಗೆ, ನಾವು ಅವರ ಕೆಳಗಡೆ ಸಣ್ಣ ಪುಟ್ಟ ಗುಡ್ಡಗಳಿದ್ದಾಗೆ. ಹಾಗಾಗಿ ಅವರ ಎದುರಿನಲ್ಲಿ ಉಪನ್ಯಾಸ ನೀಡುವಷ್ಟು ದೊಡ್ಡ ಅವರು ನಾವಲ್ಲ ಅಂತ ಅಂದ್ಕೊಂಡು ನಾವು ಭಾವಿಸ್ತೀನಿ. ಆದರೂ ಕೂಡ ಸಂದರ್ಭೋಚಿತವಾಗಿ ತಮ್ಮಲ್ಲಿ ಒಂದೆರಡು ವಿಚಾರಗಳನ್ನ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಸಮಾಜದಲ್ಲಿರುವಂಥ ಏನು ವಿದ್ಯಾರ್ಥಿಗಳಿದ್ದಾರೆ ಅಥವಾ ಸಾಧಕರಿದ್ದಾರೆ ಅವರ ಸಾಧನೆಯನ್ನ ಗೌರವಿಸಿ ಅವರನ್ನ ಮತ್ತಷ್ಟು ಇನ್ನಷ್ಟು ಸಾಧನೆಯನ್ನ ಮಾಡಲಿಕ್ಕೆ ಬೆನ್ನು ತೊಟ್ಟುವಂತ ಕೆಲಸವನ್ನ ಇವತ್ತು ನಮ್ಮ ಈ ಒಂದು ತಾಲೂಕು ಭಗೀರಥ ನೌಕರರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕು ಉಪಹಾರ ಸಂಘ ಹಾಗೆ ನಮ್ಮ ಸಮಾಜದ ಇನ್ನೂ ಅನೇಕ ಸಂಘಗಳು ಇಂಥ ಒಂದು ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಅಭಿನಂದನೀಯವಾದುದು. ಈ ಒಂದು ಉತ್ತಮವಾದಂಥ ಸಾರ್ಥಕವಾದಂಥ ಈ ಒಂದು ಕಾರ್ಯವನ್ನು ಮಾಡ್ತಾ ಇರೋದಕ್ಕಂತ ಎಲ್ಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನನ್ನ ಮನದಾಳದ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ಬಂಧುಗಳೇ, ನಮ್ಮ ಇಲ್ಲಿ ಸುಮಾರು 3-4 ಆಯಾಮಗಳನ್ನು ಇಟ್ಕೊಂಡಿದ್ದಾರೆ. ಒಂದು, ವಿದ್ಯಾರ್ಥಿಗಳು ಏನು ಸಾಧಿಸಿದ್ದಾರೆ ಅವರನ್ನ ಗೌರವಿಸುವಂಥದ್ದು, ಮತ್ತೆ ಹಾಗೇನೆ ವೃತ್ತಿಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅವರನ್ನ ಗೌರವಿಸುವಂಥದ್ದು, ಹಾಗೇನೆ ನಿವೃತ್ತ ಏನು ಸರ್ಕಾರಿ ನೌಕರು ಈ ವರ್ಷ 2023-24ನೇ ಸಾಲಿನಲ್ಲಿ ಏನು ನಿವೃತ್ತಿ ಆಗಿದ್ದಾರೆ ಅವರ ಸೇವೆಯನ್ನು, ಅನುಪಮ ಸೇವೆಯನ್ನು ಗೌರವಿಸಿ ಅವರ ಇಲಾಖೆಯಲ್ಲಿ ಅಷ್ಟು ಚೆನ್ನಾಗಿ ಸೇವೆ ಸಲ್ಲಿಸಿದ್ದಾರೆ. ಯಾವುದೇ ಒಂದು ಸಣ್ಣ ಕಪ್ಪು ಚಿಕ್ಕೆಯಲ್ಲದೆ ಈಚೆ ನಿವೃತ್ತರಾಗಿ ಈಚೆ ಬಂದಿದ್ದಾರೆ, ಅದನ್ನ ಗುರುತಿಸಿ ಅವ್ರನ್ನೆಲ್ಲ ಸನ್ಮಾನಿಸುವಂತ ಈ ಒಂದು 3 ಕಾರ್ಯಗಳನ್ನು ಕೂಡ ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾದಂಥ ವಿಚಾರ. ಇವತ್ತಿನ ದಿನ ಏನು ನಮ್ಮ ಸಮಾಜ ಹಿಂದುಳಿದ ವರ್ಗ ಅಂತ ಏನು ನಾವು ನಿಂತ್ಕೊಂಡಿದ್ದೀವಿ, ಇಂಥ ಸಂದರ್ಭದಲ್ಲಿ ಇಂಥ ಒಂದು ಉತ್ತಮ ಕಾರ್ಯಗಳು ಮಾಡಿದಾಗ ಮಕ್ಕಳು ಇನ್ನಷ್ಟು ಪ್ರತಿಭೆಯಲ್ಲಿ ಮುಂದೆ ಬರ್ತಾರೆ, ಮುಂದೆ ಇನ್ನೂ ಹೆಚ್ಚಿನ ಸಾಧಿಸ್ತಾರೆ. ಇಲ್ಲಿ ಈ ಒಂದು ಸನ್ಮಾನ ಮಾಡೋದ್ರಿಂದ 2 ಕಾರ್ಯ ಆಗುತ್ತೆ. ಒಂದು, ಸಾಧನೆ ಮಾಡಿದವ್ರನ್ನ ಗೌರವಿಸಿದಂಗೂ ಆಗುತ್ತೆ, ಮತ್ತೆ ಮುಂದೆ ಸಾಧಿಸೋರಿಗೆ ಇದೊಂದು ದಾರಿದೀಪವಾಗುತ್ತೆ ಅನ್ನೋದು ನನ್ನ ಭಾವನೆ. ಮಕ್ಕಳ ವಿದ್ಯಾರ್ಥಿಗಳ ಸಂಬಂಧಿಸಿದಂತೆ ಮಾತಾಡೋದಾದ್ರೆ, ಈಗ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಅವಕಾಶಗಳು ಇದ್ದಾವೆ.
ನಮ್ಮ ಸಮುದಾಯದ ಎಲ್ಲ ಸಹೋದರ ಸಹೋದರಿಯರು, ಪೋಷಕರು ಈ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ಬೇಕಾಗುತ್ತೆ. ಆಗ ನಾವು ನಮ್ಮ ಸಮಾಜದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಸುಮಾರು ಭಾಷಣಗಳಲ್ಲಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ, ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ಹಿಂದೆ ಇದ್ದೀವಿ ಅಂತ. ಆ ಎಲ್ಲದಕ್ಕೂ ಒಂದೇ ಒಂದು ಮಂತ್ರ ಅಂತ ಅಂದರೆ, ನಾವು ಫಸ್ಟ್ ಶಿಕ್ಷಣದಲ್ಲಿ ಮುಂದೆ ಬಂದರೆ ಇನ್ನೆಲ್ಲದರಲ್ಲೂ ನಾವು ಮುಂದೆ ಬರ್ತೀವಿ. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನಾವು ಕೊಟ್ಟರೆ ತಾನಾಗಿ ಇನ್ನೆಲ್ಲ ಕ್ಷೇತ್ರದಲ್ಲೂ ಅವ್ರು ಮುಂದೆ ಬಂದೇ ಬರ್ತಾರೆ. ಇದನ್ನ ಫಸ್ಟ್ ಸಾಧಿಸಬೇಕಾಗಿದೆ. ಬಂಧುಗಳೇ, ಇವತ್ತು ಪ್ರಾಥಮಿಕ ಶಿಕ್ಷಣದಿಂದ ಶುರುವಾದರೆ ಬಹಳಷ್ಟು ಅವಕಾಶಗಳು ನಮಗೆ ಸಿಗ್ತಾ ಹೋಗುತ್ತೆ. ನವೋದಯ ಶಾಲೆ, ಮೊರಾರ್ಜಿ ಶಾಲೆಗಳು, ಇಂಥ ಒಂದು ಶಾಲೆಗಳಿಗೆ ಮಕ್ಕಳನ್ನ ದಾಖಲಿಸೋದ್ರಿಂದ ಸಾಕಷ್ಟು ಅವರಿಗೆ ಪ್ರಯೋಜನಗಳು ಸಿಗ್ತವೆ. ಸುಮಾರು ನಮ್ಮ ಸರ್ಕಾರ ಒಂದು ಮಗುಗೆ ಒಂದು ತಿಂಗಳಿಗೆ 18,000 ರೂಪಾಯಿನಿಂದ 21,000 ರೂಪಾಯಿವರೆಗೂ ಖರ್ಚು ಮಾಡ್ತಾ ಇದೆ ಅಲ್ಲಿ ಆ ಒಂದು ನವೋದಯ ವಿದ್ಯಾಲಯ ಶಾಲೆಗಳಲ್ಲಿ. ಅಂತಹ ಸೌಲಭ್ಯಕ್ಕೆ ನಮ್ಮ ಮಕ್ಕಳನ್ನ ಆ ಒಂದು ವ್ಯವಸ್ಥೆಗೆ ಕಳಿಸುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ಅಪ್ ಟು 2nd PUC ವರೆಗೂ ನಮಗೆ ಅವನ ಶಿಕ್ಷಣದ ಒಂದು ಭಾರ ಕಡಿಮೆ ಆಗುತ್ತೆ, ಮತ್ತೆ ಅವನಿಗೆ ಕ್ವಾಲಿಟಿ ಎಜುಕೇಶನ್ ಅಲ್ಲಿ ಸಿಗುತ್ತೆ. ಸೊ ಅಂತ ಕಡೆ ನಾವು ಹೆಚ್ಚು ಒಲವನ್ನ ಕೊಡಬೇಕಾಗುತ್ತೆ. ಬೇಸಿಕ್ ಆಗಿ ಅವನು ಅಪ್ ಟು PUC ವರೆಗೂ ಅಲ್ಲಿ ಬೆಳೆದ ಅಂತ ಅಂದ್ರೆ ಮುಂದೆ ಕೆರಿಯರ್ನ ಅವನಲ್ಲಿ ರೂಪಿಸ್ಕೊಳ್ತಾನೆ. ಇನ್ನು ಅದನ್ನ ದಾಟಿ ಮುಂದೆ ಬಂದಾಗ 8ನೇ ತರಗತಿಯಲ್ಲಿ ಒಂದು NMMS ಒಂದು ಸ್ಕಾಲರ್ಶಿಪ್ ಬರುತ್ತೆ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಅಂದ್ಬಿಟ್ಟು, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ. ಈ NMMS ಪರೀಕ್ಷೆ ಈಗ ಕಾಲ ಆಗಿದೆ, ಡೇಟ್ ಮುಗಿದೋಗಿತ್ತು, ಮತ್ತೆ ಈಗ ಎಕ್ಸ್ಟೆಂಡ್ ಆಗಿದೆ. ಇನ್ನು ಯಾರ್ಯಾರು ಅರ್ಜಿ ಹಾಕಿಲ್ಲ ಅವ್ರು ಈಗಲೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಈ ತಿಂಗಳು 30ರವರೆಗೆ ಅವಕಾಶ ಇದೆ. ಬಂಧುಗಳೇ, ಇದರಲ್ಲಿ ಸಿಗುವಂತ ಪ್ರಯೋಜನ ತಮಗೆಲ್ಲ ಗೊತ್ತಿದೆ. ಒಂದು ಸಾರಿ NMMS ಹುಡುಗ ಸೆಲೆಕ್ಟ್ ಆದ ಅಂತ ಅಂದ್ರೆ ಅವನಿಗೆ ಪ್ರತಿ ತಿಂಗಳು ಕೂಡ 1,000 ರೂಪಾಯಿ ಬರುತ್ತೆ. ಅಂದ್ರೆ ಒಂದು ವರ್ಷಕ್ಕೆ ಅವನಿಗೆ 12,000 ರೂಪಾಯಿ ಅವನ ಅಕೌಂಟಿಗೆ ಜಮಾ ಆಗುತ್ತೆ. ಅಪ್ ಟು PUC ಹೋಗೋವರೆಗೂ ಅವನಿಗೆ 48,000 ರೂಪಾಯಿನ ಸ್ಕಾಲರ್ಶಿಪ್ ಅದಕ್ಕೆ ಸಿಗುತ್ತೆ. ತಾವು ದಯಮಾಡಿ ಇಂಥ ಒಂದು ಅವಕಾಶಗಳನ್ನ ಪೋಷಕರು ಮಕ್ಕಳಿಗೆ ಕಲ್ಪಿಸಿಕೊಟ್ಟಾಗ ಆ ಶೈಕ್ಷಣಿಕ ಒಂದು ಹೊರೆ ಏನಾಗಿದೆ ಅದು ನಮಗೆ ಕಡಿಮೆ ಆಗುತ್ತೆ. ಮತ್ತೆ ಮಗುವಿಗೂ ಕೂಡ NMMS ನಲ್ಲಿ ಪಾಸ್ ಆಗಿದ್ದಾನೆ ಅಂದ್ರೆ ಎಲ್ಲ ಕಾಲೇಜುಗಳಲ್ಲೂ ಕೂಡ ಅವನಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇಂಥ ಒಂದು ಅವಕಾಶಗಳನ್ನ ಅವರಿಗೆ ಒದಗಿಸ್ಕೊಡ್ಬೇಕು. ಇದರ ಜೊತೆಯಲ್ಲಿ ಪೋಷಕರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗ್ತಾ ಇರ್ತೀವಿ ನಾವು, ಅಂದ್ರೆ ಬೌದ್ಧಿಕ ಶಿಕ್ಷಣಕ್ಕೆ ಮಾತ್ರ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗ್ತೀವಿ. ಇವತ್ತು ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನನ್ನ ಸಮಾಜದ ಎಲ್ಲ ಬಂಧುಗಳು, ನೌಕರರು ಮತ್ತು ನೌಕರೇತರ ಬಂಧುಗಳು ಎಲ್ಲರಿಗೂ ಕೂಡ, ಮಹಿಳೆಯರಿಗೆ ಎಲ್ಲ ನನ್ನ ನಮಸ್ಕಾರಗಳನ್ನು ಹೇಳಿ, ಇವತ್ತು ಅತ್ಯಂತ ಸಂತೋಷ ನನಗಾಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಲಕ್ಷ್ಮಯ್ಯ, ನಮ್ಮ ಜಯಣ್ಣವರು ನಮ್ಮ ಸಂಘದ ಅನುಮತಿಯನ್ನು ಪಡ್ಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಅಹರ್ನಿಶಿ ದುಡಿದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಸಮಾಜದ ಅಧ್ಯಕ್ಷರು ಈ ಪ್ರತಿಭಾವಂತ ಮಕ್ಕಳಿಗೆ ಆ ಒಂದು ಎಲ್ಲ ಕೊಡ್ತಕ್ಕಂಥ ನಿಧಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಕ್ಕಳು IAS IPS ಸೊಸೆ ಮಗ ಅವರ ಹೆಸರಿನಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಶ್ಲಾಘನೆಯನ್ನು ಮಾಡಿ, ಇವತ್ತು ಇಷ್ಟೆಲ್ಲ ಶ್ಲಾಘನೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಸಮಾಜ, ಈ ಛತ್ರದಲ್ಲಿ ನಾವು ಸಭೆಯನ್ನು ಮಾಡ್ತಾ ಇದ್ದೇವೆ. ಈ ಛತ್ರ ನಮಗೆ ಸಾಲದು ಬಂದಿದೆ. ಹೊರಗಡೆ ಒಂದು 200-300 ಜನ ಇದ್ದಾರೆ. ನಮ್ಮ ಗೋವಿಂದಪ್ಪನವರು ಅದಕ್ಕಾಗಿ ನನ್ನ ಸಮಾಜಕ್ಕೆ ಈ ತಾಲೂಕಿನಲ್ಲಿ ಒಂದು ಸಮುದಾಯ ಭವನ ಇಲ್ಲ, ಈ ತಾಲೂಕಿನ ಎಲ್ಲ ಸಮುದಾಯಕ್ಕೆ ಪುರದ ರೋಡಿನಲ್ಲಿ ನಿವೇಶನ ಸೇರಿ ಸಮುದಾಯ ಭವನಗಳನ್ನು ಕೋಟಿ ಅನುದಾನದ ಸಮುದಾಯ ಭವನವನ್ನ ನನ್ನ ಅಧ್ಯಕ್ಷತೆಯ ಕಾಂಗ್ರೆಸ್ ಪಕ್ಷದ ಆಡಳಿತದ ಅವಧಿಯಿಂದ ಇವತ್ತಿನವರೆಗೆ ಗೋವಿಂದಪ್ಪನವರು ಕೊಡಮಾಡಿದ್ದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿ, ಆದರೆ ನನ್ನ ಸಮಾಜಕ್ಕೆ ಇಲ್ಲವಲ್ಲ ಅನ್ನುವ ಕೊರಗು ಕೂಡ ನನ್ನಲ್ಲಿ ಕಾಡ್ತಾ ಇದೆ ಮಾನ್ಯ ಗೋವಿಂದಪ್ಪನವರೇ. ಅದಕ್ಕೆ ತಾವೀಗಾಗಲೇ ನಿವೇಶನವನ್ನು ಕೊಟ್ಟು ಕೂಡ ನಮ್ಮ IBಯ ಪಕ್ಕದಲ್ಲಿ ನಮ್ಮ ಭಗೀರಥ ಸರ್ಕಲ್ ಅಲ್ಲಿ ಯಲಕಪ್ಪನಟ್ಟಿ ಭಾಗ ಗೋವಿಂದಪ್ಪನವರ ಹುಟ್ಟುಹಬ್ಬವನ್ನ 69ನೇ ಹುಟ್ಟುಹಬ್ಬವನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಮಾಡಿದಂಥ ಯಲಕಪ್ಪನಟ್ಟಿ ಶ್ರೀ ಕ್ಷೇತ್ರ ಲೇಪಾಕ್ಷ ಸ್ವಾಮಿ ವೃತ್ತ ಇದುವರೆಗೂ ಆಗಿತ್ತು. ಪ್ರತಿಭಾವಂತ ಸ್ಥಿತಿವಂತರಿಗೆ ನಾವು ಮಾಡಬೇಕಾದ ಅಗತ್ಯ ಇಲ್ಲ. ಸ್ಥಿತಿವಂತರಿಗೆ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಎಲ್ಲ ಅವಶ್ಯಕತೆಗಳು ಇರ್ತದೆ, ಆ ಶಕ್ತಿ ಇರ್ತದೆ. ಆದರೆ ಪ್ರತಿಭಾವಂತ ಬಡ ಮಕ್ಕಳನ್ನ ನಾವು ಪೋಷಣೆ ಮಾಡದೇ ಇದ್ರೆ, ಪ್ರೋತ್ಸಾಹ ಮಾಡದೇ ಇದ್ರೆ ಇನ್ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ? ಪ್ರತಿಭಾವಂತ ಮಕ್ಕಳು ಸಿಗೋದೇ ಕಷ್ಟ ಈಗ. ಅಂತದ್ರಲ್ಲಿ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಶ್ರೀಯುತ ಜಯಣ್ಣವರು ತಮ್ಮ ಸಂಘದ ಗೌರವಾಧ್ಯಕ್ಷರು
ಪ್ರಾರಂಭದಿಂದಲೂ ಕೂಡ ನಮ್ಮೊಂದಿಗೆ ಇದ್ದು ಅಂಥವರಿಂದ ನಮಗಿದ್ದು ಇವತ್ತು ನಾವು ಸುಮಾರು 50 ಲಕ್ಷ ರೂಪಾಯಿ ಹಣ ನಿಧಿಯನ್ನು ನಾವು ಸಂಪಾದನೆ ಮಾಡಿ ಹೀಗೆ ಸಂಗ್ರಹಣೆ ಮಾಡಿದ್ದೀವಿ. 50 ಲಕ್ಷ ರೂಪಾಯಿ ಸಂಗ್ರಹಣೆ ಆಗಿದೆ. ನಾವು ಇನ್ನು ಈ ಮುಂದಿನ 2 ವರ್ಷಗಳಲ್ಲಿ 3 ಕೋಟಿ ರೂಪಾಯಿ ನಿಧಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಇದರ ಉದ್ದೇಶ ಪ್ರತಿಭಾವಂತ ಬಡ ಮಕ್ಕಳಿಗೋಸ್ಕರ ಮೀಸಲಿದು. ನಮಗೆ 100 ರೂಪಾಯಿ ಬಂದರೆ 110 ರೂಪಾಯಿ ಅವರಿಗೆ ಹೋಗ್ಬೋದೇ ವಿನಃ 1 ರೂಪಾಯಿ 2 ರೂಪಾಯಿ ಕಡಿಮೆ ಆಗಲ್ಲ. ಕಾರಣ ಏನು ಅಂತಂದ್ರೆ ನಾವೇನು ಟ್ರಸ್ಟಿಗಳಿದ್ದೀವಿ, 1 ರೂಪಾಯಿಯನ್ನು ಕೂಡ ಯಾವುದೇ ವೆಚ್ಚಗಳಿಗೆ, ನಮ್ಮ ಓಡಾಟಕ್ಕೆ, ಮೀಟಿಂಗ್ಗಳಿಗೆ, ಊಟ ತಿಂಡಿಗಳಿಗೆ, ಬಾಡಿಗೆಗೆ ಯಾವುದಕ್ಕೂ ಕೂಡ ನಾವು ವ್ಯಯ ಮಾಡೋದಿಲ್ಲ. ಎಲ್ಲ ಸ್ವಂತ ಖರ್ಚಲ್ಲೇ ಮಾಡ್ತೀವಿ. ಏನು ಸಮಾಜದಿಂದ ಹಣ ಬರುತ್ತೋ ಅದಕ್ಕೆ ಇನ್ನಷ್ಟು ಸೇರ್ಪಡೆಯಾಗಿ ವಿದ್ಯಾರ್ಥಿಗಳಿಗೆ ವಾಪಸ್ ಹೋಗುತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ರೀತಿಯಲ್ಲಿ ನಮಗೇನು ಬರುತ್ತೋ ಹಣವನ್ನ ಸಂಪೂರ್ಣವಾಗಿ ಹಣವನ್ನು ನಾವು ವಾಪಸ್ ಕೊಡ್ತಾ ಇದ್ದೀವಿ. 1 ರೂಪಾಯಿ ಕೂಡ ಯಾರು ಬಳಸಿಲ್ಲ. ಕಳೆದ ಸುಮಾರು 8 ತಿಂಗಳಿಂದ ಈ ಚಟುವಟಿಕೆ ನಡೀತಾ ಇದೆ. ಹಾಗಾಗಿ ನಾನು ಹೇಳೋದು, ಇಂತಹ ಒಂದು ಕಾರ್ಯದಲ್ಲಿ ಪಾರದರ್ಶಕವಾಗಿ ಟ್ರಸ್ಟಿನ ನಿಯಮಾವಳಿಗಳಿಗೆ ಅನುಗುಣವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಪ್ರತಿಯೊಂದು ತೀರ್ಮಾನವೂ ಕೂಡ ಟ್ರಸ್ಟಿನ ಆಡಳಿತ ಮಂಡಳಿ ಆಗ್ತಕ್ಕಂಥ ತೀರ್ಮಾನಗಳಿಗೆ ಬದ್ಧವಾಗಿರ್ತಕ್ಕಂಥದ್ದು. ಹಾಗಾದರೆ ಉಳ್ಳವರು ಇಂತಹ ಒಂದು ಪ್ರಕ್ರಿಯೆಯಲ್ಲಿ ನಿಮಗೆ ಕೈ ಜೋಡಿಸ್ಲಿಕ್ಕೆ ಕೂಡ ಅವಕಾಶ ಇದೆ. ನಾವು ಉದ್ದೇಶಪೂರ್ವಕವಾಗಿಯೇ ಟ್ರಸ್ಟಿ ಆಗಬೇಕಾದರೆ ಕನಿಷ್ಠ 1 ಲಕ್ಷ ಹಣವನ್ನು ಕೊಟ್ಟರೆ ಮಾತ್ರ ಟ್ರಸ್ಟಿ ಅಂತ. ಕಾರಣ ಇಷ್ಟೇ, ನಮ್ಮ ಕಾರ್ಯವ್ಯಾಪ್ತಿ ರಾಜ್ಯ ವ್ಯಾಪ್ತಿ ಇದೆ. ಬೀದರಿಂದ ಹಿಡಿದು ಚಾಮರಾಜನಗರ ಜಿಲ್ಲೆವರೆಗಿನ ಬರ್ತಕ್ಕಂಥ ಯಾವುದೇ ಪ್ರತಿಭಾವಂತ ಬಡ ನಮ್ಮ ಸಮಾಜದ ವಿದ್ಯಾರ್ಥಿ ಕೇಳಿದಾಗ ಅವನ ಅರ್ಹತೆಯನ್ನು ಪರಿಶೀಲನೆ ಮಾಡಿ ಅವನಿಗೆ ಸಹಾಯ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾದರೆ ದಿನ ಕಳೆದಂತೆ ಇಂಥ ಬೇಡಿಕೆ ಹೆಚ್ಚಾಗಬಹುದು, ಹೆಚ್ಚು ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಂತ ಸಂದರ್ಭ ಬರುತ್ತೆ. ಹಾಗಾದ್ರೆ ನಾವು ಇರೋ 50 ಲಕ್ಷವನ್ನ ಖರ್ಚು ಮಾಡ್ಕೊಂಡಿರಕ್ಕಾಗಲ್ಲ. ಈ ಹಣ ಬೆಳೀತಾ ಇರಬೇಕು. ಹನಿ ಹನಿಗೂಡಿದರೆ ಹಳ್ಳ, ತೆನೆ ತೆನೆಗೂಡಿದರೆ ಬಳ್ಳ, ನಿರಂತರವಾಗಿ ಬರ್ತಾ ಇರಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂತಂದ್ರೆ, ಈ ಪುಣ್ಯದ ಕೆಲಸದಲ್ಲಿ, ಈ ಮಹತ್ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಯಾರು 25,000 ರೂಪಾಯಿಗಿಂತ ಜಾಸ್ತಿ ಕೊಡ್ತಿರೋ ಅವರು ಈ ಭಗೀರಥ ಮತ್ತು ಶೈಕ್ಷಣಿಕ ಮತ್ತು ಇದರಲ್ಲಿ ಟ್ರಸ್ಟಿನಲ್ಲಿ ದಾನಿಗಳಾಗಿರ್ತೀರಿ, ಶಾಶ್ವತ ದಾನಿಗಳಾಗಿರ್ತೀರಿ. 1 ಲಕ್ಷ ರೂಪಾಯಿ ಕೊಟ್ಟಂತವರು ಟ್ರಸ್ಟಿ ಆಗ್ಲಿಕ್ಕೆ ಅಥವಾ ಟ್ರಸ್ಟಿ ಸ್ಥಾನಗಳು ಪೂರ್ತಿಯಾಗಿ ತುಂಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಟ್ರಸ್ಟಿ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಕೆಲವೊಂದು ಕಚೇರಿಗಳಲ್ಲಿ ಆ ಕಚೇರಿಯ ಮುಖ್ಯಸ್ಥರಿಗಿಂತ ಅಲ್ಲಿ ಒಬ್ಬ ಕ್ಲರ್ಕಿಗೆ ಹೆಚ್ಚಿನ ಗೌರವ ಸಿಗ್ತಾ ಇರ್ತದೆ. ನೀವು ನೋಡಿರ್ಬೋದು, ಬಹುಶಃ ತಮ್ಗೆ ಅದು ಅನಿಸ್ತದೆ. ಯಾಕೆ ಸಿಗ್ತದೆ? ಆ ವ್ಯಕ್ತಿ ಬಹಳ ಎಫೆಕ್ಟಿವ್ ಆಗಿದ್ದಾನೆ. ಅವನ ಜ್ಞಾನ ಅಲ್ಲಿ ಅಂತಿಮ ತೀರ್ಮಾನಕ್ಕೆ ಕಾರಣ ಆಗ್ತದೆ. ಮೇಲೆ ಕೂತಿರೋ ವ್ಯಕ್ತಿಯಿಂದ ಏನೂ ಆಗಲ್ಲ. ಇದನ್ನ ಯಾಕೆ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಒಂದು 5 ನಿಮಿಷ ಸ್ವಲ್ಪ ಈ ಕಡೆ ನೋಡಿ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಒಂದು ಜನಾಂಗ ಇವತ್ತಿಲ್ಲಿ ಕುಳಿತಿದ್ದೇವೆ. ಅದರಲ್ಲೂ ಕೂಡ ಉನ್ನತ ಮಟ್ಟದ ಅಧಿಕಾರವನ್ನ ಸ್ಥಾನಗಳಿಗೆ ಹೋಗಿ ಬಂದಿದ್ದೇನೆ. ಎಲ್ಲಿಯೂ ಕೂಡ ನಮಗೆ ರಾಜಕೀಯ ಬೆಂಬಲ ಇರೋದಿಲ್ಲ. ಎಲ್ಲಿಯೂ ಕೂಡ ನಿಮಗೆ ಪೋಷಕರು ಇರೋದಿಲ್ಲ, ಮಹಾಪೋಷಕರು ಇರೋದಿಲ್ಲ. ಏನನ್ನ ನೀವು ಕಲಿತು ನೀವು ಇವತ್ತು ಅಲ್ಲಿ ಅಧಿಕಾರವನ್ನ ಚಲಾಯಿಸ್ತೀರಾ ಅಷ್ಟಕ್ಕೆ ಮಾತ್ರ ಗೌರವ. ಇವತ್ತು ಕೂಡ ನಿವೃತ್ತನಾದ ನಂತರವೂ ಕೂಡ ಮತ್ತೆ ಸರ್ಕಾರ ನನ್ನನ್ನು ಬೇಕು ಅಂತೇಳಿ ಮತ್ತೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ನನ್ನ ಕೆಲಸಕ್ಕೆ ಮುಂದುವರಿಸ್ತಿದೆ ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿದೆ. ಆ ಕೆಲಸದ ಬಗ್ಗೆ ನನಗಿದ್ದ ಜ್ಞಾನದಿಂದ ಮಾತ್ರ ಸಾಧ್ಯ ಆಗಿದೆ. ನಿಮ್ಮೆಲ್ಲರಿಗೆ ಕೂಡ ನಾ ಅದೊಂದೇ ಮಾತನ್ನು ಹೇಳೋದು, ದಯವಿಟ್ಟು ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಿ, ಕೆಲಸದ ಬಗ್ಗೆ ಜ್ಞಾನವನ್ನ ಹೊಂದ್ರಿ. ಅಂತಿಮವಾಗಿ ಕಾನೂನು ನಿಮ್ಮನ್ನ ಕಾಪಾಡ್ತದೆ, ನೀವು ಕಾನೂನನ್ನ ಕಾಪಾಡಿಕೊಂಡು ಹೋಗಿ ಅನ್ನೋದಷ್ಟೇ ನಾನು ನಿಮ್ಗೆ ಹೇಳುವಂತ ಮಾತು.
ಇದು ನಿಮ್ಮ ಧ್ವನಿ.